ಇನ್ನು ಮಧ್ಯಪ್ರಾಚ್ಯ ಯುದ್ಧ ಅಂತ್ಯ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಇದೇ ಸಂದರ್ಭದಲ್ಲಿ ಈಗ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಯುದ್ಧಕ್ಕೂ ಮುನ್ನ ಇದ್ದಂತಹ ಮಟ್ಟಕ್ಕೆ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಈಗ ಇಳಿಕೆ ಆಗಿದೆ. ಒಂದು ಬ್ಯಾರೆಲ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $72.85 ಈಗ ಇಳಿಕೆಯಾಗಿದೆ. ಇದು ಯುದ್ಧ ಆರಂಭಕ್ಕೂ ಮುನ್ನ ಇದ್ದಂತಹ ರೇಟ್, ಅದೇ ರೇಟ್ಗೆ ಈಗ ಮತ್ತೆ ಇಳಿಕೆ ಆಗಿದೆ. ಏಪ್ರಿಲ್ನಲ್ಲಿ $126 ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿತ್ತು. ಆದರೆ ಈಗ ಒಂದು ಹಂತಕ್ಕೆ ಅಮೆರಿಕ ಹಾಗೂ ಇರಾನ್ ಮಧ್ಯೆ ಒಪ್ಪಂದ ಆಗಿದೆ. ಶಾಂತಿ ಒಪ್ಪಂದದ ಬಳಿಕ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಯುದ್ಧ ಆರಂಭಕ್ಕೂ ಮುನ್ನ ಇದ್ದಂತಹ ಬೆಲೆ ಈಗ ಆ ಒಂದು ಮಟ್ಟಕ್ಕೆ ಇಳಿದಿದೆ. ಯುದ್ಧ ಶುರುವಾದ ದಿನ ಫೆಬ್ರವರಿ 28ಕ್ಕೆ $73 ಇತ್ತು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಕಚ್ಚಾ ತೈಲ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಸರ್ಕಾರ ಏರಿಕೆ ಮಾಡಿತ್ತು. ಲೀಟರ್ ಪೆಟ್ರೋಲ್ಗೆ $9 ಏರಿಕೆಯನ್ನು ಮಾಡಿದೆ ಸರ್ಕಾರ. ಲೀಟರ್ ಡೀಸೆಲ್ ಬೆಲೆ $7 ಏರಿಕೆಯನ್ನು ಮಾಡಿದೆ. ಜಾಗತಿಕ ತೈಲ ಬೆಲೆ ಇಳಿಕೆಯ ಬೆನ್ನಲ್ಲೇ ದೇಶದಲ್ಲೂ ಕೂಡ ಈಗ ತೈಲ ಬೆಲೆ ಇಳಿಯತ್ತ. ಹಾಗಾದ್ರೆ ಗ್ರಾಹಕರು ಈಗ ಕಾಯ್ತಾ ಇದ್ದಾರೆ. ತೈಲ ಬೆಲೆ ಏರಿಕೆಯಿಂದಾಗಿ ಪ್ರತಿಯೊಂದರ ಬೆಲೆ ಕೂಡ ಏರಿಕೆಯಾಗಿದೆ. ಆದ್ರೆ ಈಗ ತೈಲ ಬೆಲೆ, ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಈಗ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿರೋದ್ರಿಂದ ಜನರು ಕಾಯ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಆಗುತ್ತಾ ಅಂತ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಈಗ ಇಳಿಕೆ ಆಗಿದೆ. ಒಂದು ಬ್ಯಾರೆಲ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $72.85 ಈಗ ಇಳಿಕೆಯಾಗಿದೆ. ಇದು ಯುದ್ಧ ಆರಂಭಕ್ಕೂ ಮುನ್ನ ಇದ್ದಂತಹ ರೇಟ್, ಅದೇ ರೇಟ್ಗೆ ಈಗ ಮತ್ತೆ ಇಳಿಕೆ ಆಗಿದೆ. ಏಪ್ರಿಲ್ನಲ್ಲಿ $126 ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿತ್ತು. ಆದರೆ ಈಗ ಒಂದು ಹಂತಕ್ಕೆ ಅಮೆರಿಕ ಹಾಗೂ ಇರಾನ್ ಮಧ್ಯೆ ಒಪ್ಪಂದ ಆಗಿದೆ. ಶಾಂತಿ ಒಪ್ಪಂದದ ಬಳಿಕ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಯುದ್ಧ ಆರಂಭಕ್ಕೂ ಮುನ್ನ ಇದ್ದಂತಹ ಬೆಲೆ ಈಗ ಆ ಒಂದು ಮಟ್ಟಕ್ಕೆ ಇಳಿದಿದೆ. ಯುದ್ಧ ಶುರುವಾದ ದಿನ ಫೆಬ್ರವರಿ 28ಕ್ಕೆ $73 ಇತ್ತು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಕಚ್ಚಾ ತೈಲ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಸರ್ಕಾರ ಏರಿಕೆ ಮಾಡಿತ್ತು. ಲೀಟರ್ ಪೆಟ್ರೋಲ್ಗೆ $9 ಏರಿಕೆಯನ್ನು ಮಾಡಿದೆ ಸರ್ಕಾರ. ಲೀಟರ್ ಡೀಸೆಲ್ ಬೆಲೆ $7 ಏರಿಕೆಯನ್ನು ಮಾಡಿದೆ. ಜಾಗತಿಕ ತೈಲ ಬೆಲೆ ಇಳಿಕೆಯ ಬೆನ್ನಲ್ಲೇ ದೇಶದಲ್ಲೂ ಕೂಡ ಈಗ ತೈಲ ಬೆಲೆ ಇಳಿಯತ್ತ. ಹಾಗಾದ್ರೆ ಗ್ರಾಹಕರು ಈಗ ಕಾಯ್ತಾ ಇದ್ದಾರೆ. ತೈಲ ಬೆಲೆ ಏರಿಕೆಯಿಂದಾಗಿ ಪ್ರತಿಯೊಂದರ ಬೆಲೆ ಕೂಡ ಏರಿಕೆಯಾಗಿದೆ. ಆದ್ರೆ ಈಗ ತೈಲ ಬೆಲೆ, ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಈಗ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿರೋದ್ರಿಂದ ಜನರು ಕಾಯ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಆಗುತ್ತಾ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.